ओम शांति। मीठे बच्चे, शिव जयंती का त्योहार बड़े ते बड़ा त्योहार है। ಮಧುರ ಮಕ್ಕಳೇ, ಶಿವ ಜಯಂತಿಯ ಹಬ್ಬ ಅತಿ ದೊಡ್ಡ ಹಬ್ಬಗಳಲ್ಲದೊಂದು। इसे तुम बच्चों को बहुत धूमधाम से मनाना है। ಈ ಹಬ್ಬವನ್ನು ಮಕ್ಕಳಾದ ನೀವೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು। जिससे सारी दुनिया को बाप के अवतरण का पता पड़े। ಇದರಿಂದ ಇಡೀ ಜಗತ್ತಿನ ಜನರಿಗೆ ತಂದೆ ಅವತರಣೆಯ ಬಗ್ಗೆ ಪರಿಚಯ ಸಿಗಬೇಕು। ಪ್ರಶ್ನೆ, तुम बच्चों को किस बात में सुस्ती नहीं आनी चाहिए? ಮಕ್ಕಳಾದ ನಿಮಗೆ ಯಾವ ಒಂದು ಮಾತಲ್ಲಿ ಸುಸ್ತಿ ಬರಬಾರ್ದು? ಅಗರ್ ಸುಸ್ತಿ ಆತಿ ಹೈ तो उसका कारण क्या है? ಒಂದು ವೇಳೆ ಸುಸ್ತಾಗ್ತಿದೆ ಅಂದರೆ ಅದರ ಕಾರಣ ಏನಾಗಿದೆ? ಉತ್ತರ, पढ़ाई व योग में तुम्हें जरा भी सुस्ती नहीं आनी चाहिए। ವಿದ್ಯೆ ಅಥವಾ ಯೋಗದಲ್ಲಿ ನಮಗೆ ಸ್ವಲ್ಪನೂ ಸುಸ್ತಾಗಬಾರ್ದು। लेकिन कई बच्चे समझते हैं सभी तो विजयमाला में नहीं आएंगे। ಆದರೆ ಕೆಲವು ಮಕ್ಕಳಾದ ನಾವೇನು ಅಂದ್ಕೊಳ್ತೀವಿ, ಎಲ್ಲರೂ ವಿಜಯಮಾಲೆಯಲ್ಲಿ ಬರಲ್ಲ ಅಲ್ವಾ, सब तो राजा नहीं बनेंगे, ಎಲ್ಲರೂ ರಾಜರಾಗಲ್ಲ, इसीलिए सुस्त बन जाते हैं, ಹಾಗಾಗಿ ಸುಸ್ತಾಗ್ಬಿಡ್ತಾರೆ। पढ़ाई पर ध्यान नहीं देते, ವಿದ್ಯೆಯಲ್ಲಿ ಗಮನ ಕೊಡೋದಿಲ್ಲ। लेकिन जिसका बाप से पूरा लव है वो एक्यूरेट पढ़ाई पढ़ेंगे। ಆದರೆ ಯಾರಿಗೆ ಬಾಬನ ಜೊತೆ ಪೂರ್ತಿ ಪ್ರೀತಿ ಇರುತ್ತೋ ಅವರು ಆ್ಯಕ್ಯುರೇಟ್ ಆಗಿ ಈ ವಿದ್ಯೆಯನ್ನು ಓದ್ತಾರೆ। ಸುಸ್ತಿ ಆ ನಹಿ ಸಕ್ತಿ, ಸುಸ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ। ಮತ್ತೊಂದು ಪ್ರಶ್ನೆ, चलते चलते कई बच्चों की अवस्था डगमग क्यों हो जाती है? ನಡೀತಾ ನಡೀತಾ ಕೆಲವು ಮಕ್ಕಳ ಅವಸ್ಥೆ ಡಗಮಗ್ ಆಗ್ಬಿಡುತ್ತೆ, ಯಾಕೆ? उत्तर, क्योंकि बाप को भूल दे अहंकार में आ जाते हैं। ಯಾಕಂತ ಹೇಳಿದ್ರೆ ತಂದೆನ ಮರೆತವರು ದೇಹ ಅಹಂಕಾರದಲ್ಲಿ ಬಂದ್ಬಿಡ್ತಾರೆ। देह अहंकार के कारण एक दो को बहुत तंग करते हैं। ದೇಹ ಅಹಂಕಾರದಿಂದಾಗಿ ಮತ್ತೊಬ್ಬರಿಗೆ ಪರಸ್ಪರ ಒಬ್ರಿಗೊಬ್ರು ಬಹಳ ತೊಂದರೆ ಕೊಡ್ತಾರೆ। चलन से ऐसा दिखाई पड़ता है जैसे देवता बनने वाला ही नहीं है। ಅವರು ಚಲನೆಯಿಂದ ಹೇಗೆ ಏನು ತೋರಿಸುತ್ತೆ ಅಥವಾ ಪ್ರಕಟ ಆಗುತ್ತೆ ಅಂದರೆ ಇವರು ದೇವತೆ ಆಗೋರೇ ಅಲ್ಲ। ಕಾಮ ಕ್ರೋಧಕ್ಕೆ ವಶೀಭೂತ ಹೋ ಜಾತೆ ಹೈ, ಕಾಮ ಕ್ರೋಧಕ್ಕೆ ಅವರು ವಶೀಭೂತರಾಗ್ಬಿಡ್ತಾರೆ। ओम शांति। सभी ब्राह्मणों को ये पता है कि शिव जयंती है मुख्य। ಎಲ್ಲ ಬ್ರಾಹ್ಮಣರಿಗೂ ಗೊತ್ತಿದೆಯಾ ಶಿವ ಜಯಂತಿಯಾಗಿ ಮುಖ್ಯ ಆಗಿದೆ। ಆಜ್ಕಲ್ ಬರ್ತ್ಡೇ ತೋ ಸಬ್ಕಾ ಮನಾತೆ ಹೈ, ಈಗಂತೂ ಬರ್ತ್ಡೇ ಎಲ್ಲರದ್ದು ಆಚರಣೆ ಮಾಡ್ತಾರೆ, ಪರಂತು ಶಿವ ಜಯಂತಿ ಕೆ ಸಂವತ್ ಕಾ ಕೋಯಿ ಕೋ ಪತಾ ಹಿ ನಹಿ ಹೈ। ಆದರೆ ಶಿವ ಜಯಂತಿಯ ಒಂದು ಸಂವತ್ಸರದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ। ಮನುಷ್ಯೋಂ ಕಾ ಸಂವತ್ತು ಗಾತೆ ಆಯೆ ಹೈ, ಮನುಷ್ಯರ ಸಂವತ್ಸರ ಬಗ್ಗೆ ಮಾತಾಡ್ತಾ ಇದ್ರೆ ಗಾಯನ ಇದೆ। ಕ್ರೈಸ್ಟ್ ಕಾ ಸಂವತ್ ಪೂಛೆಂಗೆ ತೋ ಝಟ್ ಬತಾಯೆಂಗೆ, ಕ್ರೈಸ್ಟ್ನ ಸಂವತ್ಸರದ ಬಗ್ಗೆ ಕೇಳಿದ್ರೆ ತಕ್ಷಣ ಹೇಳ್ತಾರೆ। ಉನ್ಕಾ ಭಿ ಬರ್ತ್ಡೇ ಮನಾತೆ ಹೈ, ಅವ್ರದ್ದು ಕೂಡ ಬರ್ತ್ಡೇ ಮಾಡ್ತಾರೆ, ಆಚರಣೆ ಮಾಡ್ತಾರೆ। ತುಮ್ನೆ ಶಿವ ಜಯಂತಿ ಪೆಹಲೆ ಇತನಾ ಧೂಮ್ ಧಾಮ್ ಸೆ ನಹಿ ಮನಾಯಿ ಹೈ, ನೀವು ಶಿವ ಜಯಂತಿನ ಮೊದಲು ಇಷ್ಟು ವಿಜೃಂಭಣೆಯಿಂದ ಆಚರಿಸಿರಲಿಲ್ಲ। अब बच्चों को विचार चलना है कि दुनिया को कैसे पता पड़े। ಮಕ್ಕಳಾದ ನಮಗೆ ಈಗ ವಿಚಾರ ನಡೀಬೇಕು, ಪ್ರಪಂಚದವ್ರಿಗೆ ಹೇಗೆ ಗೊತ್ತಾಗೋದು? क्योंकि अब शिव जयंती आने वाली है, ಯಾಕಂತಂದರೆ ಈಗ ಶಿವ ಜಯಂತಿ ಬರಲಿದೆ। तो ऐसा धूमधाम से जयंती मनाओ जो सारी दुनिया को पता पड़ जाए। ಹಾಗಾಗಿ ಎಷ್ಟು ನಾವು ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಇಡೀ ಜಗತ್ತಿನ ಜನರಿಗೆ ಗೊತ್ತಾಗ್ಬಿಡಬೇಕು। ಮೆಹನತ್ ಕರ್ನಿ ಹೈ, ಪರಿಶ್ರಮ ಪಡಬೇಕು। सब बच्चों को मालूम कैसे पड़े? ಎಲ್ಲ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ? कि सारी दुनिया का जो क्रिएटर है उनकी जयंती है वो इस समय यहाँ है। ಇಡೀ ಜಗತ್ತಿನ ಕ್ರಿಯೇಟರ್ ಏನಾಗಿದ್ದಾರೋ ಅವರ ಜಯಂತಿ ಏನಿದೆಯೋ ಅವರು ಈಗ ಇಲ್ಲಿದ್ದಾರೆ। बच्चों को मालूम कैसे पड़े? ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ? ಅಖಬಾರೆ तो बहुत छपती है, न्यूज़ पेपर ಬಹಳ ಇದೆ। उनको कहा जाता है एडवर्टाइजमेंट जिससे नाम मशहूर हो।
ಅದಕ್ಕೇನು ಹೇಳ್ತೀವಿ, ಅಡ್ವರ್ಟೈಸ್ಮೆಂಟ್ ಹೇಳ್ತೀವಿ, ಅದರಿಂದ ಹೆಚ್ಚು ಪ್ರಸಿದ್ಧರಾಗ್ತೀವಿ. ಅಖಬಾರ್ का ಖರ್ಚಾ भी बहुत होता है, ಆ ಒಂದು ನ್ಯೂಸ್ ಪೇಪರಿನ ಖರ್ಚು ಕೂಡ ಬಹಳ ಆಗುತ್ತೆ. अब शिव जयंती का तो सबको मालूम पड़ता है. ಈಗ ಶಿವ ಜಯಂತಿ ಬಗ್ಗೆ ಎಲ್ರಿಗೂ ಗೊತ್ತು. ತುಮಕೋ ಸಾರಿ ದುನಿಯಾಕ್ಕೆ ಓನಾ ರಖನಾ ಹೈ, ಇಡೀ ಜಗತ್ತಿನ ಬಗ್ಗೆ ನಮಗೆ ಓನ್ ಅಂದರೆ ಚಿಂತೆ ಇರಬೇಕು. ಬಾಪ್ का ಪರಿಚಯ सबको देना है, ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. गाया भी हुआ है कि बच्चों ने घर घर में बाप का संदेश पहुंचाया है. ಗಾಯನವೂ ಇದೆ, ತಂದೆಯು ಮನೆ ಮನೆಗೆ ಹೋಗಿ, ಅಂದರೆ ಮಕ್ಕಳು ಮನೆ ಮನೆಗೆ ಹೋಗಿ ತಂದೆ ಸಂದೇಶವನ್ನು ಕೊಟ್ಟರು. ಕಿ ಬಾಪ್ ಆಯಾ ಹೈ, ಮಕ್ಕಳು ಹೋಗಿ ಏನು ಮಾಡ್ತಾರೆ, ಸಂದೇಶ ಕೊಡ್ತಾರೆ ಮನೆ ಮನೆಗೆ ಹೋಗಿ, ತಂದೆ ಬಂದಿದ್ದಾರೆ ಅಂತ ಹೇಳಿ. ಜಿಸ್ಕು ವರ್ಷ ಲೇನಾ ಹೋ ತೋ ಆ ಕರ್ಲೋ, ಯಾರಿಗೆ ಬಂದು ಫರ್ಸೆ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ ಬಂದು ತೊಗೊಳ್ಳಿ. ಪರಂತು ಲೇಂಗೆ ವಹಿ ಜಿನ್ಹೋನೆ ಕಲ್ಪ ಪೆಹಲೆ ಲಿಯಾ ಹೋಗ, ಆದರೆ ಅವರೇ ತೊಗೊಳ್ತಾರೆ ಯಾರು ಕಲ್ಪದ ಹಿಂದೆ ತೊಗೊಂಡಿದ್ದಾರೋ. ಆತ್ಮ ತೋ ಜಾನ್ತಿ ಹೇ, ಅಬ್ ಸಬ್ಕೋ ಮಾಲೂಮ್ ಪಡೇಗಾ ತೋ ಆಯಾ ಜಾಯೆಂಗೆ. ಆತ್ಮಗೆ ಗೊತ್ತಿದೆ, ಈಗ ಯಾವಾಗ ಎಲ್ರಿಗೂ ಗೊತ್ತಾಗ್ಬಿಡುತ್ತೋ ಅವರೆಲ್ಲ ಬಂದ್ಬಿಡ್ತಾರೆ. और धर्मों में बहुत कन्वर्ट हो गए हैं, ಬೇರೆ ಬೇರೆ ಧರ್ಮದಲ್ಲಿ ಬಹಳಷ್ಟು ಆತ್ಮಗಳು ಕನ್ವರ್ಟ್ ಆಗಿದ್ದಾರೆ. तुम ही अपने को देवी देवता थोड़े ही समझते थे, ನೀವು ಕೂಡ ಸ್ವಯಂನ ದೇವಿ ದೇವತೆಗಳಂತ ಅಂದ್ಕೊಂಡಿದ್ರಾ. शूद्र धर्म में थे, अब तुमको बाप ने समझाया है, तुम अब समझ सकते हो कि हमको कौन पढ़ाते हैं. ನಾವು ಶೂದ್ರ ಧರ್ಮದಲ್ಲಿದ್ದವರು, ಈಗ ತಂದೆ ಬಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಯಾರು ನಮಗೆ ಬಂದು ಓದಿಸ್ತಾರೆ. ಫಿರ್ ಭಿ ಘಡಿ ಘಡಿ ಭೂಲ್ ಜಾತೆ ಹೇ, ಆದರೂ ಕ್ಷಣ ಕ್ಷಣ ಮರ್ತು ಹೋಗ್ತೀವಿ. ಜಿಸ್ ಕಾರಣ ಉನ್ಹೋ ಕಿ ಅವಸ್ಥಾ ಭಿ ಐಸಿ ಹಿ ರಹತಿ ಹೇ, ಆ ಒಂದು ಕಾರಣದಿಂದ ಅವರ ಅವಸ್ಥೆ ಕೂಡ ಅದೇ ರೀತಿ ಇರುತ್ತೆ. ದೇವತಾ ಬನ್ನೇಕೆ ಜೈಸೆ ಲಾಯಕ್ ಹಿ ನಹಿ ಬಂತೆ, ಅವರು ದೇವತೆಗಳಾಗೋಕ್ಕೆ ಯೋಗ್ಯರೇ ಆಗಿರಲ್ಲ. काम का भूत व देह अभिमान का भूत होने से बाप को याद नहीं कर सकते. ಕಾಮದ ಭೂತ ಅಥವಾ ದೇಹ ಅಭಿಮಾನದ ಭೂತ ಇರೋದ್ರಿಂದ ಅವ್ರ ತಂದೆ ನೆನ್ಪು ಮಾಡಲಿಕ್ಕೆ ಆಗಲ್ಲ. ದೇಹಿ ಅಭಿಮಾನಿ ಜಬ್ ಬನೆ ತಬ್ ಬಾಪ್ ಕೋ ಯಾದ್ ಕರೆ, ದೇಹಿ ಅಭಿಮಾನಿಗಳಾದರೆ ತಂದೆ ನೆನ್ಪು ಮಾಡ್ಬೋದು. ಬಾಪ್ ಕೆ ಸಾಥ್ ಲವ್ ಬಿ ರಹೆ और पढ़ाई में भी एक्यूरेट रहे, ತಂದೆ ಜೊತೆ ಪ್ರೀತಿನೂ ಇರಲಿ, ವಿದ್ಯೆಯಲ್ಲಿ ಆ್ಯಕ್ಯುರೇಟ್ ಕೂಡ ಇರಲಿ. ये बहुत वैल्यूबल ज्ञान है, ಇದು ಬಹಳ ವ್ಯಾಲ್ಯೂಬಲ್ ಜ್ಞಾನ ಇದು. ಜಿಸ್ಕಾ ಬಹುತ್ ನಶಾ रहना चाहिए, ಇದರ ಬಹಳ ನಶೆ ಇರಬೇಕು. ಜಿಸ್ಮಾನಿ ಪಢಾಯಿ ಮೇ ಬಿ ರಜಿಸ್ಟರ್ रहता है, ಲೌಕಿಕ ವಿದ್ಯೆಯಲ್ಲೂ ಏನಿರುತ್ತೆ, ರಿಜಿಸ್ಟರ್ ಅನ್ನೋದಿರುತ್ತೆ. ಉಸ್ಮೆ ಮ್ಯಾನರ್ಸ್ ಬಿ ದಿಖಾತೆ ಹೈ, ಅದರಲ್ಲಿ ಮ್ಯಾನರ್ಸ್ ಕೂಡ ತೋರಿಸ್ತಾರೆ. ಗುಡ್ ಬೆಟರ್ और ಬೆಸ್ಟ್ ಏನಿರುತ್ತೆ, ಗುಡ್ ಬೆಟರ್ ಮತ್ತು ಬೆಸ್ಟ್, ಯಹಾ ಬಿ ಐಸೆ ಹೈ, ಇಲ್ಲೂ ಕೂಡ ಆ ರೀತಿ ಇರುತ್ತೆ. कोई तो बिल्कुल कुछ भी जानते नहीं है, ಕೆಲವರು ಸ್ವಲ್ಪನೂ ಏನೂ ತಿಳ್ಕೊಂಡಿರಲ್ಲ. ಬಲ್ ಬಚ್ಚೆ ಬನೆ ಹೇ ಬಾಪ್ ಕೆ ಪಾಸ್ ರಹೆ ಪಡೆ ಹೇ, ಭಲೆ ಮಕ್ಕಳಾಗಿದ್ದಾರೆ, ತಂದೆ ಬಳಿ ಇದ್ದಾರೆ. तो भी कईयों से घर में रहने वालों की चलन अच्छी होती है, ಆದರೆ ಎಷ್ಟೋ ಮಕ್ಕಳ ಚಲನೆಗಿಂತ ಮನೇಲಿರೋ ಮಕ್ಕಳ ಚಲನೆ ಎಷ್ಟೋ ಬೆಟರ್ ಆಗಿರುತ್ತೆ ಅಂತಾರೆ ಬಾಬಾ. ವಿಜಯ್ ಮಾಲಾ ಮೇ ಬಿ ವಹಿ ಪಿರೋಯೆಂಗೆ, ವಿಜಯಮಾಲೆಯಲ್ಲೂ ಅವರೇ ಬರ್ತಾರೆ. ಬಾಕಿ ತೋ ಪ್ರಜಾ ಬನೆಂಗೆ, ಉಳಿದವರು ಪ್ರಜೆ ಆಗಿರ್ತಾರೆ. ಪ್ರಜಾ ತೋ ಬಹುತ್ ಬಂತಿ ಹೇ, ಕೋಯಿ ಬಡೆ ಘರ್ ಮೇ ಜನ್ಮತಾ ಹೇ ತೋ ಸಬ್ ಉನ್ಕೋ ಬಧಾಯಿಯಾ ಭೇಜ್ತೆ ಹೇ. ಪ್ರಜೆ ಭಾಳ ಆಗ್ತಾರೆ, ಯಾರಾದರೂ ಒಂದು ಒಳ್ಳೆ ಮನೆಯಲ್ಲಿ ಜನ್ಮ ತಗೊಂಡ್ರೆ ಅವ್ರಿಗೇನು ಕಳಿಸ್ತಾರೆ, ವಿಶಸ್ ಕಳಿಸ್ತಾರೆ. ಬಾಕಿ ದುನಿಯಾ ಮೇ ತೋ ಬಹುತ್ ಜನ್ಮತೆ ರಹತೆ ಹೇ, ಉಳಿದಂತೆ ಮನೆ ಈ ಜಗತ್ತಲ್ಲಿ ಜನ್ಮ ತಗೊಳ್ತಾನೆ ಇರ್ತಾರೆ ಜನ. ತುಮ್ ತೋ ಬಾಪ್ಗೆ ವಾರಿಸ್ ಬನೆ ಹೋ, ಮಕ್ಕಳಾದ ನೀವು ತಂದೆಗೆ ವಾರಿಸ್ ಆಗಿದ್ದೀರಾ. ತೋ ಉಸ್ ಬೇಹದ್ ಕೆ ಬಾಪ್ ಕಾ ಜನ್ಮದಿನ ತೋ ಮನಾನಾ चाहिए, ಹಾಗಾಗಿ ಆ ಬೇಹದಿನ ತಂದೆಯ ಜನ್ಮದಿನ ಆಚರಣೆ ಮಾಡಬೇಕು. ಧೂಮ್ ಧಾಮ್ ಸೆ ತ್ರಿಮೂರ್ತಿ ಶಿವ ಜಯಂತಿ ಮನಾನಿ ಹೇ, ಬಹಳ ವಿಜೃಂಭಣೆಯಿಂದ ತ್ರಿಮೂರ್ತಿ ಶಿವ ಜಯಂತಿಯನ್ನು ಆಚರಿಸಬೇಕು. ಕ್ಯಾ ಕರೆ ಜೋ ಬಹುತೋಂಕೋ ಮಾಲೂಮ್ ಪಡೆ, ಏನು ಮಾಡೋದು ಎಲ್ರಿಗೂ ಗೊತ್ತಾಗಬೇಕಂತ ಹೇಳಿದ್ರೆ ಏ ಫುರ್ನಾ रहता है ना, ಈ ಒಂದು ಚಿಂತೆ ಇರುತ್ತಲ್ವಾ. किस प्रकार की सर्विस करें जो हमारे कल्प पहले वाले ब्राह्मण कुलभूषण फिर से आ जाए, ನಾವು ಯಾವ ರೀತಿಯಾದ ಸರ್ವಿಸ್ ಮಾಡಬೇಕು, ಈ ಬ್ರಾಹ್ಮಣ ಕುಲದ ಆತ್ಮಗಳೇನಿದ್ದಾರೆ ಭೂಷಣರು ಮತ್ತೆ ಬಂದ್ಬಿಡಲಿ ಜ್ಞಾನದಲ್ಲಿ.
युक्तियाँ रची जाती है, ಇದಕ್ಕೆ ಸಂಬಂಧಪಟ್ಟಂತೆ ಯುಕ್ತಿಗಳನ್ನು ರಚನೆ ಮಾಡ್ತೀವಿ. ಬಾಪ್ कहते हैं ಸಿವಾಯ್ ಅಖಬಾರ್ के तो मुश्किल है. ಅದಕ್ಕೆ ಬಾಬಾ ನಮಗೆ ಸಲಹೆ ಕೊಡ್ತಾರೆ, ನ್ಯೂಸ್ ಪೇಪರೇ ಇದಕ್ಕೆ ಉತ್ತಮ, ಅದು ಬಿಟ್ಟರೆ ಸ್ವಲ್ಪ ಕಷ್ಟ. ಅಖಬಾರ್ ಸಬ್ ತರಫ್ ಜಾತಿ है, ಯಾಕಂತ ಹೇಳಿದ್ರೆ ನ್ಯೂಸ್ ಪೇಪರ್ ಎಲ್ಲ ಕಡೆ ಹೋಗುತ್ತೆ. ಅಖಬಾರ್ ಕೆ 2-4 ಪೇಜ್ ಲೇನಾ ಪಡೆ. ಪತ್ರಿಕೆಯಲ್ಲಿ 2-4 ಪೇಜ್ಗಳನ್ನ ನಾವು ತೊಗೊಂಬಿಡ್ಬೇಕು. ಜಬ್ ಸಿಲ್ವರ್ ಜುಬ್ಲಿ ಮನಾತೆ ಹೇ ತೋ ಅಖಬಾರ್ ಮೇ 2-4 ಪೇಜ್ ಲೇ ಲೇತೆ ಹೇ. ಯಾವಾಗ ಸಿಲ್ವರ್ ಜುಬ್ಲಿ ಆಚರಣೆ ಮಾಡ್ತಾರೋ ಆಗ ಪತ್ರಿಕೆಯಲ್ಲಿ 2-4 ಪೇಜ್ ತೊಗೊಂಡ್ಬಿಡ್ತಾರೆ. वो तो कॉमन पाई पैसे की सिल्वर जुबली मनाते हैं. ಜಗತ್ತಿನವರು ಅಂತೂ ಪಾಯಿ ಪೈಸೆ ಸಿಲ್ವರ್ ಜುಬ್ಲಿ ಆಚರಣೆ ಮಾಡ್ತಾರೆ. ತುಮಾರಿ ಈ ಗೋಲ್ಡನ್ ಜುಬ್ಲಿ ಸಬ್ಸೆ ನ್ಯಾರಿ ಹೇ. ಆದರೆ ಮಕ್ಕಳಾದ ನಮ್ಮದು ಈ ಗೋಲ್ಡನ್ ಜುಬ್ಲಿ ಎಲ್ಲಕ್ಕಿಂತ ಭಿನ್ನ. ಹಮೇಶ ಗೋಲ್ಡನ್ ಸಿಲ್ವರ್ ಜುಬ್ಲಿ ಮನಾತೆ ಹೇ. ನಿರಂತರ ಗೋಲ್ಡನ್ ಸಿಲ್ವರ್ ಜುಬ್ಲಿ ನಾವು ಆಚರಿಸ್ತೀವಿ. ಕಾಪರ್ ಐರನ್ ಜುಬ್ಲಿ ನಹಿ ಮನಾತೆ. ಕಾಪರ್ ಐರನ್ ಜುಬ್ಲಿ ಯಾರೂ ಆಚರಿಸಲ್ಲ. 50 ವರ್ಷ ಹೋತೆ ಹೇ ತೋ ಉನ್ಕೋ ಗೋಲ್ಡನ್ ಜುಬ್ಲಿ ಕಹಾ ಜಾತಾ ಹೈ. 50 ವರ್ಷ ಯಾವಾಗ ಆಗುತ್ತೋ ಅದಕ್ಕೆ ಗೋಲ್ಡನ್ ಜುಬ್ಲಿ ಅಂತ ಹೇಳ್ತಾರೆ. ಅಬ್ ತುಮ್ಕೋ ಬಾಪ್ ಕಿ ಜಯಂತಿ ಮನಾನಿ ಹೇ ಜೋ ಸಬ್ಕೋ ಮಾಲೂಮ್ ಪಡೆ. ಮಕ್ಕಳಾದ ನೀವೀಗ ತಂದೆ ಜಯಂತಿಯನ್ನು ಆಚರಣೆ ಮಾಡಬೇಕು, ಇದರಿಂದ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅಖಬಾರ್ ಮೇ 2 ಪೇಜ್ ಡಾಲೆ ತೋ ಕೋಯಿ ಹರ್ಜಾ ನಹಿ ಹೈ. ಪತ್ರಿಕೆಯಲ್ಲಿ ನೀವು 2 ಪೇಜ್ ಹಾಕಿದ್ರೂ ಏನು ತಪ್ಪಿಲ್ಲ. ಬಹುತೋಂಕೋ ಪತಾ ಪಡ್ನಾ ಚಾಹಿಯೆ. ಸಮಯ ನಾಜೂಕ್ ಆತಾ ಜಾತಾ ಹೈ. ಬಹಳಷ್ಟು ಜನಗಳಿಗೆ ಗೊತ್ತಾಗಬೇಕು, ಯಾಕಂದರೆ ಸಮಯ ಬಹಳ ಸೂಕ್ಷ್ಮ ಆಗ್ತಾ ಇದೆ. ನಹಿ ತೋ ಫಿರ್ ದೇರಿ ಪಡ್ ಜಾಯೆ. ಇಲ್ಲ ಅಂತಂದರೆ ನಿಧಾನ ಆಗಿಬಿಡುತ್ತೆ. ಅಬ್ ಶಿವ ಜಯಂತಿ ಕೆ ಲಿಯೆ ಪೆಹಲೆ ಸೆ ಹಿ ತಯಾರಿ ಕರ್ನಿ ಚಾಹಿಯೆ. ಈಗ ಶಿವ ಜಯಂತಿಗೋಸ್ಕರ ಮೊದಲಿಂದಲೇ ತಯಾರಿ ಮಾಡ್ಕೊಳ್ಬೇಕು. ಅಖಬಾರ್ ಕೆ 2 ಪೇಜ್ ಲೇವೆ ಜಿಸ್ಮೆ ತ್ರಿಮೂರ್ತಿ ಝಾಡ್ और आजकल की ಪಾಯಿಂಟ್ಸ್ ಲಿಖಿ ಜಾಯ್. ಪತ್ರಿಕೆ 2-3 ಪೇಜ್ ತೊಗೊಂಡು ಅದರಲ್ಲಿ ತ್ರಿಮೂರ್ತಿ ಚಿತ್ರದ ಅಂದರೆ ವೃಕ್ಷದ ಬಗ್ಗೆ ಮತ್ತು ರೀಸೆಂಟಾಗಿ ಬಂದಿರುವ ಪಾಯಿಂಟ್ಸ್ಗಳ ಬಗ್ಗೆ ಬರೀಬೇಕು. ಗಂಗಾ ಸ್ನಾನ ಸೆ ಸದ್ಗತಿ ನಹಿ ಹೋತಿ ಹೇ. ಗಂಗಾ ಸ್ನಾನದಿಂದ ಸದ್ಗತಿ ಆಗೋದಿಲ್ಲ. ಜೈಸೆ 4 ಪೇಜ್ ವಾಲ ಲಿಟ್ರೇಚರ್ ಹೇ ವೈಸೆ ಆಗೆ ಪೀಛೆ ಭಿ ಡಾಲಾ ಜಾಯ್. ಹೇಗೆ 4 ಪೇಜಿನ ಲಿಟ್ರೇಚರ್ ಇರುತ್ತೋ ಹಾಗೆ ಹಿಂದೆ ಮುಂದೆ ಕೂಡ ನಾವು ಹಾಕ್ಬೋದು. उतरती कला और चढ़ती कला वाला चित्र और जो मुख्य चित्र है. ಇಳಿಯುವ ಕಲೆ ಮತ್ತು ಏರುವ ಕಲೆಯ ಚಿತ್ರ ಮತ್ತು ಇನ್ಯಾವ ಮುಖ್ಯ ಚಿತ್ರಗಳಿದೆ ಅದನ್ನು ಹಾಕ್ಬೋದು ಅಂತಾರೆ ಬಾಬಾ. ವಿಚಾರ ಕರ್ನಾ ಚಾಹಿಯೆ ಕೌನ್ ಕೌನ್ ಸೆ ಮುಖ್ಯ ಚಿತ್ರ ಹೈ. ವಿಚಾರ ಮಾಡಬೇಕು ಯಾವ್ಯಾವ ಮುಖ್ಯ ಚಿತ್ರಗಳಿದೆ. ಜಿಸ್ಸೆ ಮನುಷ್ಯ ಸಮಜ್ ಜಾಯೆ ಕಿ ಬರೋಬರ್ ದುರ್ಗತಿ ಹುಯಿ ಹೈ. ಅದರಿಂದ ಮನುಷ್ಯಗೆ ಅರ್ಥ ಆಗ್ಬಿಡುತ್ತೆ ದುರ್ಗತಿ ಆಗಿದೆ. ಬಾಬಾ ಬಚ್ಚೋಂ ಕಾ ಧ್ಯಾನ್ ಖಿಂಚವಾತೆ ಹೈ. ಬಾಬಾ ಮಕ್ಕಳ ಒಂದು ಗಮನ ಇಲ್ಲಿ ಸೆಳೆಯಿಸ್ತಾರೆ. ವಿಚಾರ ಸಾಗರ್ ಮಂಥನ್ ಕರ್ನಾ ಚಾಹಿಯೆ ಇಸ್ ಬಾತ್ ಪರ್ ಬಹುತ್ ಥೋಡೆ ಬಚ್ಚೆ ಹೈ. ವಿಚಾರ ಸಾಗರ ಮಂಥನ ಮಾಡಬೇಕು, ಈ ಮಾತಲ್ಲಿ ಮಕ್ಕಳು ಬಹಳ ಕಡಿಮೆ ಇದ್ದಾರೆ. ಜಿನ್ಕಾ ಖ್ಯಾಲ್ ಚಲ್ತಾ ಹೈ ಅಂದರೆ ವಿಚಾರ ಸಾಗರದ ಬಗ್ಗೆ ಗಮನ ಹೋಗುವಂಥ ಮಕ್ಕಳು ಬಹಳ ಕಡಿಮೆ ಅಂತಾರೆ. 4-5 ಹಜಾರ್ ಖರ್ಚ್ ಹೋಗಾ ಹರ್ಜಾ ನಹಿ. 4-5 ಸಾವಿರ ಖರ್ಚಾಗುತ್ತೆ, ಪರವಾಗಿಲ್ಲ, ಖರ್ಚಾಗುತ್ತೆ. ದೇರ್ ಬಚ್ಚೆ ಹೇ ಬೂಂದ್ ಬೂಂದ್ ತಲಾವ್ ಹೋ ಜಾಯೇಗ. ಮಕ್ಕಳು ಎಷ್ಟೊಂದು ಜನ ಇದ್ದಾರೆ, ಅವರ ಹನಿ ಹನಿಯಿಂದ ಒಂದು ದೊಡ್ಡ ತಲಾವ್ ಆಗಿಬಿಡುತ್ತೆ. ತುಮ್ಕೋ ಮಾಲೂಮ್ ಹೇ ಆಗ ಅಂಕ ಕೋ ಭಿ ಹೀರೋ ಮೇ ವಜನ್ ಕಿಯಾ ವೋ ತೋ ಕುಚ್ ಭಿ ನಹಿ. ನಿಮಗೆ ಗೊತ್ತಿದೆ ಆಗಂಕಗನು ಕೂಡ ವಜ್ರದಿಂದ ತುಲನೆ ಮಾಡ್ತಾರೆ, ಅವರಂತೂ ಏನೂ ಅಲ್ಲ. ಇದು ಕಲ್ಯಾಣಕಾರಿ ಬಾಪ್ ಹೇ ವೋ ತೋ ಸಬ್ ಪೈಸೆ ಜಾತೆ ಹೇ. ಇವರು ಕಲ್ಯಾಣಕಾರಿ ತಂದೆ ಆಗಿದ್ದಾರೆ, ಅವರೆಲ್ಲ ಏನು ಕೇವಲ ದುಡ್ಡು ಹೋಗುತ್ತಲ್ಲಿ. ವಿಕಾರೊಮ್ಮೆ ಯಾವುದರಲ್ಲಿ, ವಿಕಾರದಲ್ಲಿ. ತುಮ್ ಬಚ್ಚೋಕ್ಕೂ ಇನ್ ವಿಕಾರೋ ಸೆ छुड़ाया जाता है. ಮಕ್ಕಳಾದ ನಮಗೆ ಈ ವಿಕಾರದಿಂದ ಬಿಡಿಸ್ತಾರೆ ಬಾಬಾ. ಮನುಷ್ಯ ಸೆ ದೇವತಾ ಬನಾಯಾ ಜಾತಾ ಹೈ. ಮನುಷ್ಯರಿಂದ ದೇವತೆಗಳಾಗಿ ಮಾಡ್ತಾರೆ. ತುಮ್ಹಾರೆ ಮೇ ನ ಕಾಮ್ ಕಿ ಹಿಂಸಾ ನ ಕ್ರೋಧ ಕಿ ಹಿಂಸಾ ಹೈ. ನಿಮ್ಮಲ್ಲಿ ಕಾಮದ ಹಿಂಸೆ ಇದೆ, ಇಲ್ಲ ಕ್ರೋಧದ ಹಿಂಸೆ ಇದೆ. ತೋ ಅಖಬಾರೋ ಮೇ 4-5 ಪೇಜ್ ಜರೂರ್ ಲೇನೆ ಚಾಹಿಯೆ. ಹಾಗಾಗಿ ಪತ್ರಿಕೆಯಲ್ಲಿ 4-5 ಪೇಜ್ ಖಂಡಿತ ನಾವು ತಗೊಳ್ಬೇಕು. ಜೋ ಭಿ ಸರ್ವಿಸಬಲ್ ಬಚ್ಚೆ ಹೇ, ಯಾರೇ ಸರ್ವಿಸಬಲ್ ಮಕ್ಕಳಿದ್ದೀರೋ ಸಮಜ್ತೆ ಹೇ ಹಮ್ ಸರ್ವಿಸ್ ಕರ್ ರಹೆ ಹೇ. ಅವ್ರೇನು ಅಂದ್ಕೊಳ್ತಾರೆ, ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ಪ್ರದರ್ಶನಿ ಪ್ರೊಜೆಕ್ಟರ್ ಕೆ ಲಿಯೆ ಚಿತ್ರ ಬನಾ ರಹೆ ಹೇ. ಪ್ರದರ್ಶನಿ ಪ್ರೊಜೆಕ್ಟರ್ಗೆ ಚಿತ್ರ ಮಾಡ್ತಾ ಇದ್ದೀವಿ. ಜಿನ್ಕಿ ಬುದ್ಧಿ ಚಲ್ತಿ ಹೇ ಉನ್ಹೋ ಕೆ ಲಿಯೆ ಬಾಬಾ ಸಮझा रहे हैं. बाप कहते हैं हिम्मते बच्चे मदते बाप बेटा है.
ನೋಡಿ ಬಾಬಾ ಹೇಳ್ತಾರೆ ಜಿನ್ಕಿ ಬುದ್ಧಿ ಚಲ್ತಿ ಹೇ ಅವ್ರಿಗೋಸ್ಕರ ಬಾಬಾ ಅರ್ಥಪಡಿಸ್ತಿದ್ದಾರೆ. ಧೈರ್ಯ ಮಕ್ಕಳಾದ ನಾವು ಮಾಡಿದ್ರೆ ಸಹಾಯ ಮಾಡಲಿಕ್ಕೆ ಬಾಬಾ ಇದ್ದೇ ಇದ್ದಾರೆ. जो बुद्धिवान पढ़े लिखे बच्चे हैं वो झट अखबार के लिए ಮ್ಯಾಟರ್ ಲಿಕ್ಕರ್ ತಯಾರು ಕರೆಂಗೆ. ಯಾರು ಬುದ್ಧಿವಂತ ಮಕ್ಕಳಿರ್ತಾರೋ ಅವರು ತಕ್ಷಣ ಅಖಬಾರ್ ಅಂದರೆ ನ್ಯೂಸ್ ಪೇಪರ್ಗೋಸ್ಕರ ಮ್ಯಾಟರ್ ಬರೆದು ತಯಾರಾಗಿರ್ತಾರೆ. ಅಖಬಾರ್ ಮೇ ಕೋಯಿ ಚೀಸ್ ಡಾಲಿ ಜಾತಿ ಹೇ ತೋ ಉನ್ಹೋ ಕೋ ದೃಷ್ಟಿ ಬಿ ದೇನಿ ಹೇ. ನೋಡಿ ಯಾವ್ದಾರೋ ನಾವು ವಸ್ತುವನ್ನು ಅಂದರೆ ವಿಷಯವನ್ನು ಪತ್ರಿಕೆಯಲ್ಲಿ ನಾವು ಹಾಕ್ತೀವಿ ಅಂದರೆ ಅದಕ್ಕೆ ದೃಷ್ಟಿನೂ ಕೊಟ್ಟಿರಬೇಕು. ಅಭಿ ಶಿವ ಜಯಂತಿ ಮೇ 2-2.5 ಮಾಸ್ ಹೇ. ಶಿವ ಜಯಂತಿಗೆ ಈಗ 2.5 ತಿಂಗಳಿದೆ. ತುಮ್ ಬಹುತ್ ಕಾಮ್ ಕರ್ ಸಕ್ತೆ ಹೋ. ನಾವು ಬಹಳ ಕೆಲಸ ಮಾಡ್ಬೋದು. 2-4 ಅಖಬಾರೋ ಮೇ ಡಾಲ್ನಾ ಚಾಹಿಯೆ. 2-4 ಪತ್ರಿಕೆಗಳಲ್ಲಿ ಹಾಕಬೇಕು. ಹಿಂದಿ और अंग्रेजी ಮುಖ್ಯ ಹೇ. ಅದರಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಬಹಳ ಮುಖ್ಯ. ಇನ್ ದೋನೋ ಮೇ ಛಪ್ ಜಾಯ್. ಈ 2 ಪತ್ರಿಕೆಯಲ್ಲಿ ಬರಬೇಕು. ಶಿವ ಜಯಂತಿ ಇಸ್ ರೀತಿ ಮನಾನಾ ಠೀಕ್ ಹೋಗ. ಶಿವ ಜಯಂತಿನ ಈ ರೀತಿ ಆಚರಣೆ ಮಾಡೋದು ಸರಿ ಇರುತ್ತೆ. ಸಾರಿ ದುನಿಯಾಕ್ಕೆ ಬಾಪ್ ಕಾ ಬರ್ತ್ಡೇ ಹೇ ಯೇ ಸಬ್ ಕೋ ಮಾಲೂಮ್ ಪಡ ಜಾಯ್. ಇಡೀ ಜಗತ್ತಿನ ಮಕ್ಕಳ ಒಂದು ತಂದೆಯ ಬರ್ತ್ಡೇ ಆಗಿದೆ, ಇದು ಎಲ್ರಿಗೂ ಗೊತ್ತಾಗ್ಬಿಡ್ಬೇಕು. ಅಖಬಾರೋ ಮೇ ತೋ ದೂರ ತಕ್ ಜಾತಿ ಹೇ. ಯಾಕಂದರೆ ಪತ್ರಿಕೆಗಳು ದೂರದವರೆಗೂ ಹೋಗುತ್ತೆ. ಸೆನ್ಸಿಬಲ್ एडिटर जो होते हैं धर्मी ख्यालात वाले होते हैं वो पैसे नहीं लेते. ಯಾರು ಬುದ್ಧಿವಂತರಾಗಿರ್ತಾರೋ ಮತ್ತು ಯಾರು ಧಾರ್ಮಿಕ ಒಂದು ಭಾವನೆ ಇರುವಂಥ ಎಡಿಟರ್ ಇರ್ತಾರೋ ಅವರು ದುಡ್ಡನ್ನು ಕೂಡ ತಗೊಳ್ಳೋದಿಲ್ಲ. ಇದು ಸಬ್ಕೆ ಕಲ್ಯಾಣ ಕೇಲಿಯೇ ಹೇ. ಇದು ಎಲ್ಲರ ಕಲ್ಯಾಣಕ್ಕೋಸ್ಕರ. ಕರ್ಕೆ ಥೋಡಾ ಖರ್ಚ ಹೋಗ. ಹಾಗಾಗಿ ಆಗ ಸ್ವಲ್ಪ ಖರ್ಚಾಗುತ್ತೆ. ಹಿಮ್ಮತೆ ಬಚ್ಚೆ ಮದದೆ ಬಾಪ್. ಧೈರ್ಯ ನಾವು ಮಾಡಿದ್ರೆ ತಂದೆ ಸಹಾಯ ಮಾಡ್ತಾರೆ. ऐसे ख्यालात चलने चाहिए. ಈ ರೀತಿಯಾದ ಒಂದು ವಿಚಾರಗಳು ಬರಬೇಕು. ಮನುಷ್ಯ ಯೇ ನಹಿ ಜಾನ್ತೆ ಕಲ್ಯಾಣ ಅಕಲ್ಯಾಣ ಕಿಸ್ಕೋ ಕಹಾ ಜಾತಾ ಹೈ. ನೋಡಿ ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ ಕಲ್ಯಾಣ ಅಕಲ್ಯಾಣ ಯಾವುದಕ್ಕೆ ಹೇಳ್ತಾರೆ. ಕಲ್ಯಾಣ ಕಿ ಮತ್ ಕೋನ್ ದೇ ಸಕ್ತಾ ಹೈ. ಕಲ್ಯಾಣದ ಮತ ಯಾರು ಕೊಡ್ಲಿಕ್ಕೆ ಸಾಧ್ಯ. कुछ भी समझते नहीं है. ಏನು ಕೂಡ ಗೊತ್ತಿಲ್ಲ. तुम बच्चे जानते हो तुम्हारे में भी बहुत थोड़े हैं जो विजयी माला में आएंगे. ನಮಗೆ ಗೊತ್ತಿದೆ ನಮ್ಮಲ್ಲೂ ಕೆಲವೇ ಮಕ್ಕಳಿರೋದು ವಿಜಯಮಾಲೆಯಲ್ಲಿ ಬರೋರು. ಬಾಕಿ ಪ್ರಜಾ ಬನೆಂಗೆ. ಉಳಿದವ್ರು ಪ್ರಜೆಗಳಾಗ್ತಾರೆ. ಯೇ ಹೇ ರಾಜಯೋಗ ರಾಜಾಯಿ ಪ್ರಾಪ್ತ ಕರ್ನೇಕ. ಇದಾಗಿದೆ ರಾಜಯೋಗ, ರಾಜಾಯಿ ಪ್ರಾಪ್ತಿ ಮಾಡ್ಕೊಳ್ಳೋದು. ಪढ़ाई व योग में सुस्ती करने से राजाई नहीं प्राप्त कर सकेंगे. ವಿದ್ಯೆ ಅಥವಾ ಯೋಗದಲ್ಲಿ ಸುಸ್ತಿ ಆದರೆ ನಮಗೆ ರಾಜಾಯಿ ಪ್ರಾಪ್ತಿ ಆಗಲ್ಲ. ಲಿಮಿಟ್ ಹೇ. ಬಹಳ ಲಿಮಿಟೇಷನ್ ಇರುತ್ತೆ. ಇತನೆ ರಾಜಾಯೇ ಬನ್ನೆ ಹೇ ಜಾಸ್ತಿ ಬನ್ನ ಸಕೆ. ಇಷ್ಟೇ ರಾಜರಾಗಬೇಕು, ಹೆಚ್ಚಿಗೆ ಆಗ್ಲಿಕ್ಕಾಗಲ್ಲ. ಜೋ ಅಚ್ಚಿ ಖ್ಯಾಲಾತ್ ವಾಲೆ ಹೋಂಗೆ ಉನ್ಕಾ ಝಟ್ ಪತಾ ಲಗ್ ಜಾಯೇಗಾ. ಯಾರು ಒಳ್ಳೆ ವಿಚಾರಗಳವರಾಗಿರ್ತಾರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತಕ್ಷಣ ಏ ರಾಜಾಯಿ ಕುಲ್ಮೆ ಆ ಸಕ್ತಾ ಹೇ ವಾ ನಹಿ. ಇವರು ರಾಜಾಯಿ ಕುಲದಲ್ಲಿ ಬರಬಹುದಾ ಅಥವಾ ಇಲ್ವಾ ಅಂತ ಹೇಳಿ. तो अब सेंटर्स पर राय निकालते हैं. ಈಗ ಸೆಂಟರ್ಸಲ್ಲಿ ರಾಯ್ ನೋಡ್ತಾರೆ ಅಂದರೆ ಸಲಹೆ. ಬಡೇ ಬಡೇ ದುಕಾನ್ ಬಾಬಾ ಕೆ ಬಹುತ್ ಹೈ. ದೊಡ್ಡ ದೊಡ್ಡ ಅಂಗಡಿಗಳು ಬಾಬನ್ ಬಹಳ ಇದೆ. ಸಬ್ ಸೆಂಟರ್ಸ್ ಏಕ್ ಜೈಸೆ ತೋ ಚಲ್ನಾ ಸಕೆ. ಎಲ್ಲ ಸೆಂಟರ್ಸು ಒಂದೇ ಥರ ಇರ್ಲಿಕ್ಕಾಗಲ್ಲ. कोई मैनेजर अच्छा होता है तो दुकान को अच्छा चलाते हैं. ಕೆಲವು ಮ್ಯಾನೇಜರ್ ಚೆನ್ನಾಗಿದ್ರೆ ಅಂಗಡಿನೂ ಚೆನ್ನಾಗಿ ನಡೆಸ್ತಾರೆ. कोई पर ग्रहचारी बैठ जाती है तो अच्छे भी फेल हो पड़ते हैं. ಇನ್ನು ಕೆಲವರಿಗೆ ಗ್ರಹಚಾರಿ ಬಂದರೆ ಒಳ್ಳೊಳ್ಳೆ ಮಕ್ಕಳು ಕೂಡ ಫೇಲ್ ಆಗಿಬಿಡ್ತಾರೆ. ಬಾಪ್ कहते हैं अब दिन नज़दीक आते जाते हैं. ಬಾಬಾ ಹೇಳ್ತಾರೆ ಈಗ ದಿನಗಳು ಬಹಳ ಹತ್ತಿರ ಬರ್ತಿದೆ. ಲಡಾಯಿ ಕಿ ತಯಾರಿಯಾ ಭಿ ಹೋತಿ ಜಾತಿ ಹೇ. ಯುದ್ಧದ ತಯಾರಿಯೂ ಮಾಡ್ತಾ ಇದ್ದಾರೆ. ಆಪ್ದಾಯೇ ಭಿ ಆನಿ ಹೇ. ತೊಂದರೆಗಳು ಬರಬೇಕಾಗಿದೆ. ಬಹುತ್ ಥೋಡಾ ಸಮಯ ಹೇ. ಯೋಗ ಲಗಾನೆ ಮೇ ಬಡಿ ಮೆಹನತ್ ಹೇ. ಬಹಳ ಕಡಿಮೆ ಸಮಯ ಇದೆ ಯೋಗ ಮಾಡೋದಕ್ಕೆ. ಬಹಳ ಪರಿಶ್ರಮ ಇದೆ. ಯೋಗ ಸೆ ಹಿ ವಿಕರ್ಮ ವಿನಾಶ ಕರ್ನೆ ಹೇ. ಯೋಗದಿಂದಲೇ ವಿಕರ್ಮ ವಿನಾಶ ಆಗೋದು. ಅಗರ್ ಯೋಗ ಮೇ ರಹ ಗೋಲ್ಡನ್ ಏಜ್ ತಕ್ ನಹಿ ಪਹੁಂಚೆ ತೋ ರಾಯಲ್ ಘರಾನೆ ಮೇ ಆ ನ ಸಕೆ. ಯೋಗದಲ್ಲಿದ್ದು ಯೋಗ ಮಾಡದೆ ಗೋಲ್ಡನ್ ಏಜ್ವರೆಗೂ ನಾವು ಹೋಗಲಿಲ್ಲ ಅಂತ ಹೇಳಿದ್ರೆ ರಾಯಲ್ ಮನೆತನದಲ್ಲಿ ಬರೋದಕ್ಕೆ ಆಗೋದಿಲ್ಲ. ಪ್ರಜಾ ಮೇ ಚಲೆ ಜಾಯೆಂಗೆ. ಪ್ರಜೆಯಲ್ಲಿ ಹೋಗ್ಬಿಡ್ತೀವಿ. ಅಚ್ಚೆ ಪುರುಷಾರ್ಥಿ ಜೋ ಹೋಂಗೆ ವೋ ಕಭಿ ನಹಿ ಕಹೆಂಗೆ ಕಿ ಜೋ ತಕ್ದೀರ್ ಮೇ ಹೋಗ. ಒಳ್ಳೆ ಪುರುಷಾರ್ಥಿ ಇರ್ತಾರಲ್ಲ ಅವ್ರು ಯಾವತ್ತೂ ಹೇಳಲ್ಲ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅಂತ ಹೇಳಿ. ಡ್ರಾಮಾ ಅನುಸಾರ ऐसे ಖ್ಯಾಲಾತ್ ವಾಲೆ ಪ್ರಜಾ ಮೇ
ಜಾಯೆ ನೌಕರ್ ಬನೆಂಗೆ. ಡ್ರಾಮಾ ಅನುಸಾರವಾಗಿ ಇಂಥಿಂಥ ಒಂದು ವಿಚಾರವುಳ್ಳಂಥ ಆತ್ಮಗಳು ಪ್ರಜೆಯಲ್ಲಿ ಬಂದು ಕೆಲಸಗಾರರಾಗ್ಬಿಡ್ತಾರೆ. ಪದ್ ಊಂಚಾ ಪಾನಾ ಹೇ ತೋ ಅಡ್ವರ್ಟೈಸ್ ಕರ್ನಿ ಪಡೆ. ಶ್ರೇಷ್ಠ ಪದವಿ ಪಡಿಬೇಕಂದ್ರೆ ಅಡ್ವರ್ಟೈಸ್ ಮಾಡಬೇಕಾಗುತ್ತೆ. ನಹಿ ತೋ ಉಲ್ಹನಾ ದೇಂಗೆ ಇಸ್ಲಿಯೇ ಅಖಬಾರ್ ಮೇ ಡಾಲ್ತೆ ಹೇ. ಇಲ್ಲಾಂದರೆ ಕಂಪ್ಲೇಂಟ್ ಮಾಡ್ತಾರೆ, ಅದಕ್ಕೆ ಪತ್ರಿಕೆಗಳಲ್ಲಿ ಹಾಕೋದು. ಅಪ್ನಾ ಚಿತ್ರ ಅವ್ರ ಮುಖ್ಯ ಬಾತೆ ಲಿಖ್ನಿ ಹೇ. ನಮ್ಮ ಚಿತ್ರ ಮತ್ತು ಮುಖ್ಯ ಮಾತುಗಳನ್ನ ಬರಿಬೇಕು. ತ್ರಿಮೂರ್ತಿ ಗೋಲಾ ಬಿ ಡಾಲ್ನಾ ಹೇ. ತ್ರಿಮೂರ್ತಿ ಗೋಲಾ ಕೂಡ ಹಾಕಬೇಕು. ಉತ್ತರ್ತಿ ಕಲಾ ಚಡ್ತಿ ಕಲಾ ವಾಲ ಚಿತ್ರ ಬಿ ಡಾಲ್ನಾ ಹೇ. ಇಳಿಯುವ ಕಲೆ ಹಾರುವ ಕಲೆಯ ಚಿತ್ರ ಕೂಡ ಹಾಕಬೇಕು. ಭಾರತ್ ದಿ ಹೆವೆನ್, ಭಾರತ್ ದಿ ಹೆಲ್. ಭಾರತ ಸ್ವರ್ಗ, ಭಾರತ ನರ್ಕ. ಹೆವೆನ್ ಮೇ ಕಿತ್ನಾ ಸಮಯ रहते. ಹೆವೆನ್ ಅಂದರೆ ಸ್ವರ್ಗದಲ್ಲಿ ಎಷ್ಟು ಸಮಯ ನಾವಿರ್ತೀವಿ. ಹೆಲ್ ಮೇ ಕಿತ್ನಾ ಸಮಯ रहते. ನರಕದಲ್ಲಿ ಎಷ್ಟೊತ್ತಿರ್ತೀವಿ, ಎಷ್ಟು ಸಮಯದವರೆಗೂ ಇರ್ತೀವಿ. ಅಬ್ ಬಾಬಾ ಡೈರೆಕ್ಷನ್ ದೇ ರಹೆ ಹೇ. ಈಗ ಬಾಬಾ ಡೈರೆಕ್ಷನ್ ಕೊಡ್ತಿದ್ದಾರೆ. ಅಗರ್ ಕೋಯಿ ಮುರಳಿ ಮಿಸ್ ಕರ್ ದೇ ತೋ ಡೈರೆಕ್ಷನ್ ಕಾ ಪತಾ ನಹಿ ಪಡೇಗಾ. ಒಂದು ವೇಳೆ ಮುರಳಿ ಮಿಸ್ ಮಾಡಿಬಿಟ್ರೆ ಡೈರೆಕ್ಷನ್ ಬಗ್ಗೆ ನಮ್ಗೆ ಗೊತ್ತಾಗಲ್ಲ. ಮದದ್ಗಾರ್ ಬನ್ ನಹಿ ಸಕೆಂಗೆ. ಬಾಬನಿಂದ ನಮ್ಗೆ ಸಹಾಯ ಸಿಗಲ್ಲ. ಬಾಬಾ ಪೂಚ್ತೆ रहते हैं इस ಮ್ಯಾಟರ್ ತಯಾರ್ ಕಿಯಾ. ಬಾಬಾ ಕೇಳ್ತಾನೆ ಇರ್ತಾರೆ, ಮ್ಯಾಟರ್ ರೆಡಿ ಮಾಡಿದ್ರ. ಸೆನ್ಸಿಬಲ್ ಬಚ್ಚೋಂ ಕಿ ಜहाँ ತहाँ ಮಹಿಮಾ ಹೋತಿ ಹೇ. ಬುದ್ಧಿವಂತರ ಮಕ್ಕಳದು ಎಲ್ಲ ಕಡೆ ಮಹಿಮೆ ಆಗುತ್ತೆ. ಕೋಯಿ ಬಹುತ್ ತಂಗ್ ಕರ್ತೆ ಹೇ. ಇನ್ನು ಕೆಲವರು ಬಹಳ ತೊಂದರೆ ಕೊಡ್ತಾರೆ. ದೇಹ ಅಭಿಮಾನ್ ಬನ್ ಜಾತೆ ಹೇ. ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ. ಸೆಂಟರ್ಗೆ ಹೆಡ್ ಬನೆ ದೇಹ ಅಭಿಮಾನ್ ಆಯಾ ತೋ ಯೇ ಮರ. ಸೆಂಟರ್ಸ್ಗೆ ಹೆಡ್ ಆಗಿ ದೇಹ ಅಭಿಮಾನ ಬಂತು ಅಂತಂದರೆ ಅವ್ರು ಸತ್ತಂಗೆ. ಬಾಪ್ಗೂ ಕಭಿ ಅಹಂಕಾರ ಆ ನ ಸಕೆ. ತಂದೆಗೆ ಯಾವತ್ತು ಅಹಂಕಾರ ಬರೋಲ್ಲ. ಬಾಬಾ ಕೇತೆ ಹೇ ಹಮ್ ಒಬೀಡಿಯಂಟ್ ಸರ್ವೆಂಟ್ ಹೇ. ಬಾಬಾ ಹೇಳ್ತಾರೆ, ನಾನು ಒಬೀಡಿಯಂಟ್ ಸರ್ವೆಂಟ್. ದೇಖೋ ಯಹಾ ಬಹುತ್ ಬಡೆ ಆದ್ಮಿ ಆತೆ ಹೇ. ಇಲ್ಲಿ ನೋಡಿ, ದೊಡ್ಡ ವ್ಯಕ್ತಿಗಳು ಬರ್ತಾರೆ. ದೇಖ್ತೆ ಹೇ ಬರ್ತನ್ ಹಾತ್ ಸೆ ಮಾಂಜ್ತೆ ಹೇ ತೋ ಖುದ್ ಭಿ ಮಾಂಜ್ನೆ ಲಗ್ ಪಡ್ತೆ ಹೇ. ಯಾರೋ ಪಾತ್ರೆನ ಕೈಯಲ್ಲಿ ತೊಳಿತಿದ್ರೆ ಆ ವ್ಯಕ್ತಿಗಳು ಕೂಡ ಬಂದು ಪಾತ್ರೆ ತೊಳೆಯೋಕೆ ಶುರು ಮಾಡಿಬಿಡ್ತಾರೆ. ಯಾರೋ ದೊಡ್ಡ ವ್ಯಕ್ತಿಗಳು. ಪರಂತು ಕೋಯಿ ದೇಹ ಅಹಂಕಾರ ಆ ಜಾತ ಹೇ. ಆದರೆ ಕೆಲವ್ರಿಗೆ ದೇಹ ಅಹಂಕಾರ ಬಂದ್ಬಿಡುತ್ತೆ. ಥಾಲಿ ಕಟೋರ ನಹಿ ಸಾಫ್ ಕರ್ ಸಕ್ತೆ. ತಟ್ಟೆ ಬಟ್ಲನ್ನು ಅವರು ಕ್ಲೀನ್ ಮಾಡ್ಲಿಕ್ಕಾಗಲ್ಲ. ऐसे ದೇಹ ಅಭಿಮಾನ್ ವಾಲೆ ಗಿರ್ ಪಡ್ತೆ ಹೇ. ಇಂತಹ ದೇಹ ಭಾನದಲ್ಲಿರೋರು ಕೆಳಗೆ ಬೀಳ್ತಾರೆ. ಅಪ್ನಾ ಅಕಲ್ಯಾಣ ಕರ್ ಬೇಡ್ತೆ ಹೇ. ತಮ್ಮ ಅಕಲ್ಯಾಣ ಮಾಡ್ತಾರೆ. ಬಾಬಾ ಥೋಡಿ ಕಭಿ ಸರ್ವಿಸ್ ಲೇತೆ ಹೇ. ಬಾಬಾ ಯಾವತ್ತರ ಸರ್ವಿಸ್ ತಗೊಳ್ತಾರ. ಶಿವ ಬಾಬಾ ಕಾ ತೋ ಶರೀರ್ ಹಿ ನಹಿ ಹೇ ಜೋ ಸರ್ವಿಸ್ ಲೇವೆ. ಶಿವ ಬಾಬನ್ಗೆ ಶರೀರನೇ ಇಲ್ಲ ಸರ್ವಿಸ್ ತಗೊಳ್ಳೋದಕ್ಕೆ. वो तो ಸರ್ವಿಸ್ ಕರ್ತೆ ಹೇ. ಬಾಬಾ ದೇಹಿ ಅಭಿಮಾನಿ ಬನ್ನ ಸಿಕ್ಲಾತೆ ಹೇ. ಬಾಬಾ ಸರ್ವಿಸ್ ಮಾಡ್ತಾರೆ. ಅವ್ರು ನಮಗೆ ದೇಹಿ ಅಭಿಮಾನಿ ಆಗುವಂತಹ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಮಾ ಬಾಪ್ ಕು ಬಚ್ಚೆ ಕಭಿ ಅಲಾವ್ ನಹಿ ಕರೆಂಗೆ ಕಿ ಬರ್ತನ್ ಮಾಂಜೆ. ತಂದೆ ತಾಯಿಗೆ ಮಕ್ಕಳು ಯಾವತ್ತೂ ಅಲೋ ಮಾಡಲ್ಲ ಪಾತ್ರೆ ತೊಳೀಲಿ ಅಂತ ಹೇಳಿ. ಪರಂತು ಮಾ ಬಾಪ್ ಸೆ ರೀಸ್ ನಹಿ ಕರ್ನಿ ಚಾಹಿಯೆ. ಅಂದರೆ ಅವ್ರ ಜೊತೆ ನಾವು ರೀಸ್ ಇಟ್ಕೊಳ್ಬಾರ್ದು. ಪೆಹಲೆ ಮಾ ಬಾಪ್ ಜೈಸಾ ಬನ್ನಾ ಚಾಹಿಯೆ. ಪಡ್ತೆ ತುಮ್ಹಾರೆ ಸಾಥ್ ವೋ ಭಿ ಹೇ. ಮೊದಲು ನಾವು ತಂದೆ ತಾಯಿ ಥರ ಆಗಬೇಕು. ನಮ್ಮ ಜೊತೆ ಅವರು ಕೂಡ ಓದ್ತಾ ಇದ್ದಾರೆ. ಪರಂತು ಕಾಯ್ದೆ ಅನುಸಾರ ಸಾಕ್ಷಾತ್ಕಾರ ಹೋತಾ ಜಾತಾ ಹೇ ಕಿ ಪೆಹಲೆ ನಂಬರ್ ಮೇ ಯೇ ಪಾಸ್ ಹೋತೆ ಹೇ. ಆದರೆ ಒಂದು ಡ್ರಾಮಾದ ಕಾನೂನಿನ ಅನುಸಾರವಾಗಿ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಇವರು ಮೊದಲು ಪಾಸ್ ಆಗ್ತಾರೆ. ನಂಬರ್ 1ನಲ್ಲಿ ಪಾಸ್ ಆಗುವಂಥ ಆತ್ಮಗಳು ಇವರು ಅಂತ ಹೇಳಿ. ಸರ್ವಿಸ್ ಕಾ ಶೋಕ್ ಬಹುತ್ ರಖನಾ ಹೇ. ಸರ್ವಿಸ್ಸಿನ ಒಂದು ಗಮನ ಅಂದರೆ ಒಂದು ಹಾಬಿ, ನಮಗೆ ಹವ್ಯಾಸ ಬಹಳ ಇರಬೇಕು. ಘರ್ ಮೇ ಗೀತಾ ಪಾಠಶಾಲಾ ಖೋಲ್ನಿ ಹೇ. ಮನೆಯಲ್ಲೂ ಗೀತಾ ಪಾಠಶಾಲಾ ಇರಬೇಕು. ತೋ ವೃದ್ಧಿ ಹೋತಿ ಜಾಯೇಗಿ. ಆಗ ವೃದ್ಧಿ ಆಗುತ್ತೆ. लिख देना चाहिए आओ तो तुमको अपने पारलौकिक बाप का ಪರಿಚಯ ಇದೆ. ಬರಿಬೇಕು. ಬಂದರೆ ನಾವು ನಿಮಗೆ ಪಾರಲೌಕಿಕ ತಂದೆಯ ಪರಿಚಯ ಕೊಡ್ತೀವಿ ಅಂತ ಹೇಳಿ. ಬೇಹದ್ ಕೆ ಬಾಪ್ ಸೆ ಬೇಹದ್ ಕಾ ವರ್ಷ ಕೇಸೆ ಮಿಲ್ತಾ ಹೇ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವರ್ಷ ಹೇಗೆ ಸಿಗುತ್ತೆ. ಓ ಆಕರ್ ಸಮझो. ಅದನ್ನು ಬಂದು ತಿಳ್ಕೊಳ್ಳಿ. एक सेकेंड में जीवन मुक्ति कैसे मिल सकती है. 1 ಸೆಕೆಂಡಲ್ಲಿ ಜೀವನ್ ಮುಕ್ತಿ ಹೇಗೆ ಪಡ್ಕೊಳ್ಳೋದು. कोई ऐसा बुद्धिवान है नहीं जो समझ सके. ಯಾರೂ ಈ ರೀತಿಯಾದ ಬುದ್ಧಿವಾನ್ ಇಲ್ಲ ತಿಳ್ಕೊಳ್ಳೋಕ್ಕೆ. ತುಮ್ಹಾರೆ ಮೇ ಬಿ ಹಡ್ಡಿ ಜ್ಞಾನ ಬಹುತ್ ಥೋಡೆ ಮೇ ಹೇ. ನಮ್ಮಲ್ಲೂ ಕೂಡ ಇಂಥ ಒಂದು ಮೂಳೆ ಸಮಾನ ಜ್ಞಾನ ಅಂದರೆ ಅಷ್ಟು ನಾವು ಜ್ಞಾನವನ್ನು ಅರಿತಿರುವಂಥ ಮಕ್ಕಳು ಕಡಿಮೆ ಇದ್ದಾರೆ. ಜಿನ್ಕೋ ಜ್ಞಾನ ಕಾ ನಶಾ ಚಢಾ ಹುವಾ ಹೇ
वो अपनी राय ನಿಕಾಲ್ತೆ रहते हैं. ಯಾರಿಗೆ ಜ್ಞಾನದ ನಶೆ ಇರುತ್ತೋ ಅವರು ತಮ್ಮದೇ ಆದಂಥ ರಾಯ್ ಅಂದರೆ ಸಲಹೆ ತೆಗಿತಾ ಇರ್ತಾರೆ. ಸ್ಲೋಗನ್ ಕಿ ಸಮझानी भी लिखनी पड़े. ಸ್ಲೋಗನನ್ನು ವರ್ಣನೆ ಕೂಡ ಬರಿಬೇಕು. ದೆಹಲಿ ಬಾಂಬೆ ಮೇ ಬಹುತ್ ಸಮझू ಬಚ್ಚೆ ಹೈ. ದೆಹಲಿ ಡೆಲ್ಲಿ ಬಾಂಬೆನಲ್ಲಿ ಬಹಳ ತಿಳಿದಿರುವಂಥ ಮಕ್ಕಳಿದ್ದಾರೆ. ಜಿನ್ಕೋ ಬಹುತೋಂಕ ಪರಿಚಯ ಹೈ. ಅವ್ರಿಗೆ ಬಹಳಷ್ಟು ಜನರ ಪರಿಚಯ ಇದೆ. ಓ ಯೇ ಕಾಮ್ ಕರ್ ಸಕ್ತೆ ಹೈ. ಅವ್ರು ಈ ಕೆಲಸ ಮಾಡ್ಬೋದು. ಎಡಿಟರ್ಸ್ಗೂ ಸಮझाना चाहिए. ಎಡಿಟರ್ಸ್ಗೆ ನಾವು ಅರ್ಥಪಡಿಸ್ಬೇಕು. ಉನ್ಹೋಂಕೆ ಹಾತ್ ಮೇ ಬಹುತ್ ಹೋತಾ ಹೈ. ಅವರ ಕೈಯಲ್ಲಿ ಬಹಳಷ್ಟು ಜನ ಇರ್ತಾರೆ. ಹಾಫ್ ದಾಮ್ ಮೇ ದೇವೆ, ಕ್ವಾರ್ಟರ್ ಮೇ ದೇವೆ. ಅವ್ರು ಅರ್ಧ ಅಥವಾ ಕಡಿಮೆ ಖರ್ಚಲ್ಲಿ ಮಾಡಿಕೊಟ್ಬಿಡ್ತಾರೆ. ರಿಲಿಜಿಯಸ್ ಬಾತೆ ಫ್ರೀ ಮೇ ಭಿ ಡಾಲ್ ಸಕ್ತೆ ಹೈ. ಧಾರ್ಮಿಕ ಮಾತುಗಳನ್ನ ಫ್ರೀಯಾಗಿ ಕೂಡ ನ್ಯೂಸ್ ಪೇಪರಲ್ಲಿ ಹಾಕ್ಬೋದು. ಬಾಬಾ ರಾಯ್ ದೇತೆ ಹೈ ಇಸ್ ಶಿವ ಜಯಂತಿ ಕೋ ಬಹುತ್ ಧೂಮ್ ಧಾಮ್ ಸೆ ಮನಾಯಾ ಜಾಯ್. ಬಾಬಾ ನಮಗೆ ಸಲಹೆ ಕೊಡ್ತಾರೆ, ಈ ವರ್ಷದ ಶಿವ ಜಯಂತಿನ ಬಹಳ ವಿಜೃಂಭಣೆಯಿಂದ ಆಚರಿಸ್ಬೋದು. ऐसे ಪ್ರೇರಣಾ ಆಯಿ ಹೈ. ಇಂಥ ಒಂದು ಪ್ರೇರಣೆ ಬಂದಿದೆಯಾ? ಖರ್ಚ್ ಕಾ ಹರ್ಜಾ ನಹಿ. ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡಿ. ಚಿತ್ರ ಛಪಾವು, ಚಿತ್ರಗಳನ್ನ ಹಾಕಿ. ರಂಗೀನ್ ವೀಕ್ಲಿ ಛೋಟಿ ಹೋತಿ ಹೈ. ಇಸ್ಮೆ ಚಿತ್ರ ಬಡೇ ಕ್ಲಿಯರ್ ಚಾಹಿಯೆ. ಬಹಳ ರಂಗೀನ್ ಅಂದರೆ ಕಲರ್ಫುಲ್ ಇರುವಂಥ ಚಿತ್ರಗಳು ಚಿಕ್ಕದಾಗಿರ್ತದೆ, ಅದು ಬಹಳ ಸ್ಪಷ್ಟವಾಗಿರುತ್ತೆ, ಇರಬೇಕು. ಬಾಬಾ ಸರ್ವಿಸಬಲ್ ಬಚ್ಚೋं को राय देते हैं और सर्विसबल बच्चे ही ರೆಸ್ಪಾಂಡ್ ಕರೆಂಗೆ. ಬಾಬಾ ಸರ್ವಿಸಬಲ್ ಮಕ್ಕಳಿಗೆ ರಾಯ್ ಸಲಹೆ ಕೊಡ್ತಾರೆ, ಅಂಥ ಮಕ್ಕಳೇ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡ್ತಾರೆ. ಐಡಿಯಾ ಲಿಖೆಂಗೆ, ಮ್ಯಾಟರ್ ತಯಾರು ಕರೆಂಗೆ. ಐಡಿಯಾ ಬರೀತಾರೆ, ಮ್ಯಾಟರ್ ರೆಡಿ ಮಾಡಿಬಿಡ್ತಾರೆ. ಅಲಗ್ ಮ್ಯಾಟರ್ ಛಪಾಕರ್ ಭಿ ಅಖಬಾರ್ ಕೆ ಸಾಥ್ ಬೇಚ್ ಸಕ್ತೆ ಹೈ. ಬೇರೆ ಮ್ಯಾಟ್ರ್ ಕೂಡ ನಾವು ಏನು ಮಾಡ್ಬೋದು, ಪ್ರಕಟ ಮಾಡ್ಬೋದು ನ್ಯೂಸ್ ಪೇಪರಲ್ಲಿ. ಓ ಭಿ ಅಖಬಾರ್ ವಾಲೋಂ ಸೆ ಪ್ರಬಂಧ ಕರಾ ಸಕ್ತೆ ಹೈ. ಅದು ಕೂಡ ನ್ಯೂಸ್ ಪೇಪರ್ ವ್ಯಕ್ತಿಗಳ ಜೊತೆ ನಾವು ಪ್ರಬಂಧ ಮಾಡ್ಬೋದು. ಅಖಬಾರ್ ಕೆ ಅಂದರ್ ಪರ್ಚಾ ಡಾಲ್ ದೇಂಗೆ. ಪತ್ರಿಕೆಯಲ್ಲಿ ಏನು ಮಾಡ್ಬೋದು, ಆ ಒಂದು ಪೇಪರ್ ನಾವು ಕೊಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಡ್ತಾರೆ. ಅಂದರೆ ಪಾಂಪ್ಲೆಟ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಹೇಳ್ತಾರೆ. ಆಗೆ ऐसे अलग कागज छपाकर दूसरों की एडवर्टाइज का अखबार में डाल देते थे. ಹಿಂದೆ ಇತ್ತು, ಈಗಲೂ ಅದು ತುಂಬ ಇದೆ. ನ್ಯೂಸ್ ಪೇಪರಲ್ಲಿ ಒಂದು ನಮ್ಮದೇ ಆದಂಥ ಒಂದು ಪಾಂಪ್ಲೆಟ್ ರೆಡಿ ಮಾಡಿ ಅದನ್ನು ನ್ಯೂಸ್ ಪೇಪರ್ ಒಳಗಡೆ ಇಟ್ಟು ನಾವು ಅದನ್ನು ಪಬ್ಲಿಷ್ ಮಾಡಿಸ್ಬಹುದು. ಅಭಿ ಶಾಯದ್ ಬಂದ್ ಕರ್ ದಿಯಾ ಹೈ. ಬಹುಶಃ ಈಗ ಇಲ್ಲದೆ ಇರ್ಬೋದು. ಪರಂತು ಪುರುಷಾರ್ಥ ಕರ್ನೆ ಸೆ ಹೋ ಸಕ್ತಾ ಹೈ. ಆದರೆ ಪುರುಷಾರ್ಥ ಮಾಡೋದ್ರಿಂದ ಆಗುತ್ತೆ. ನಹಿ ತೋ ಸಬ್ಕೋ ಮಾಲೂಮ್ ಕೇಸೆ ಪಡೆ. ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಹೇಗೆ ಗೊತ್ತಾಗುತ್ತೆ? ತ್ರಿಮೂರ್ತಿ ಶಿವ ಜಯಂತಿ ತ್ರಿಮೂರ್ತಿ ಶಿವ ಜಯಂತಿಯ ಬಗ್ಗೆ ಪ್ರದರ್ಶಿನಿ ಬಿ 7 ರೋಜ್ ಚಲ್ತಿ ಹೈ. ಪ್ರದರ್ಶಿನಿ ಕೂಡ 7 ದಿನ ನಡೆಯುತ್ತೆ. ಶಿವ ಜಯಂತಿ ತೋ 1 ದಿನ ಹೈ. ಶಿವ ಜಯಂತಿ ಅಂತ ಒಂದೇ ದಿನ. ಓ ಧೂಮ್ ಧಾಮ್ ಸೆ ಮನಾನಾ ಹೈ. ಅದು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು. ಅಚ್ಚಾ, मीठे मीठे सिकी लधे बच्चों प्रति महत पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते नमस्ते नमस्ते. थैंक यू बाबा. धारणा के लिए मुख्य सार. बाबा का मददगार बन सभी को बाप का परिचय देने की युक्ति रचनी है. ತಂದೆಯ ಸಹಯೋಗಿಗಳಾಗಿ ಎಲ್ಲರಿಗೂ ತಂದೆಯ ಪರಿಚಯ ಕೊಡಲು ಯುಕ್ತಿ ರಚನೆ ಮಾಡಿಕೊಳ್ಬೇಕು. ವಿಚಾರ ಸಾಗರ ಮಂಥನ ಕರ್ನಾ ಹೈ. ವಿಚಾರ ಸಾಗರ ಮಂಥನ ಮಾಡಬೇಕು. ಜ್ಞಾನಕ್ಕೆ ನಶೆ ಮೇ ರಹನಾ ಹೈ. ಜ್ಞಾನದ ನಶೆಯಲ್ಲಿರಬೇಕು. ದೇ ಅಹಂಕಾರ ಛೋಡ್ ದೇಹಿ ಅಭಿಮಾನಿ ಬನ್ನ ಹೈ. ದೇ ಅಹಂಕಾರ ಮರೆತು ದೇಹಿ ಅಭಿಮಾನಿಗಳಾಗಬೇಕು. ಅಪ್ನಿ ಸೇವಾ ದೂಸರೋ ಸೆ ನಹಿ ಲೇನಿ ಹೈ. ನಮ್ಮ ಸೇವೆಯನ್ನು ಬೇರೆಯವರಿಂದ ಮಾಡಿಸ್ಬಾರ್ದು. ಮಾ ಬಾಪ್ ಸೆ ರೀಸ್ ನಹಿ ಕರ್ನಿ ಹೈ. ಉನ್ಕೆ ಸಮಾನ್ ಬನ್ನ ಹೈ. ತಂದೆ ತಾಯಿಯ ಜೊತೆ ರೀಸ್ ಮಾಡಬಾರ್ದು, ಅವರ ಸಮಾನ ಆಗಬೇಕು. वरदान. स्नेह की शक्ति द्वारा मेहनत से मुक्त होने वाले परमात्मा स्नेही भव. ಸ್ನೇಹದ ಶಕ್ತಿಯ ಮುಖಾಂತರ ಪರಿಶ್ರಮದಿಂದ ಮುಕ್ತರಾಗುವರು ಪರಮಾತ್ಮ ಸ್ನೇಹಿ ಆತ್ಮಗಳು. ಸ್ನೇಹ ಕಿ ಶಕ್ತಿ ಮೆಹನತ್ ಕೋ ಸಹಜ್ ಕರ್ ದೇತಿ ಹೈ. ಸ್ನೇಹದ ಶಕ್ತಿ ಏನು ಮಾಡುತ್ತೆ, ಪರಿಶ್ರಮವನ್ನು ಸಹಜ ಮಾಡಿಬಿಡುತ್ತೆ. ಜಹಾ ಮೊಹಬ್ಬತ್ ಹೈ ವಹಾ ಮೆಹನತ್ ನಹಿ ಹೋತಿ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಪರಿಶ್ರಮ ಇರೋಲ್ಲ. ಮೆಹನತ್ ಮನೋರಂಜನ್ ಬನ್ ಜಾತಿ ಹೈ. ಪರಿಶ್ರಮ ಮನೋರಂಜನೆ ಆಗಿಬಿಡುತ್ತೆ. ಭಿನ್ನ ಭಿನ್ನ ಬಂಧನೋं में बंधी हुई आत्माएं मेहनत करती है.
ಬೇರೆ ಬೇರೆ ರೀತಿಯಾದ ಬಂಧನದಲ್ಲಿರುವ ಬಂಧಿತರಾಗಿರುವ ಆತ್ಮಗಳು ಪರಿಶ್ರಮ ಪಡ್ತಾರೆ. ಲೇಕಿನ್ ಪರಮಾತ್ಮ ಸ್ನೇಹಿ ಆತ್ಮಾಯೇ, ಆದರೆ ಪರಮಾತ್ಮನ ಸ್ನೇಹಿ ಆತ್ಮಗಳು ಸಹಜಿ ಮೆಹನತ್ ಸೆ ಮುಕ್ತ ಹೋ ಜಾತಿ ಹೇ, ಸಹಜವಾಗಿ ಪರಿಶ್ರಮದಿಂದ ಮುಕ್ತರಾಗ್ಬಿಡ್ತಾರೆ. ಈ ಸ್ನೇಹಕ ವರದಾನ್ ಸದಾ ಸ್ಮೃತಿ ಮೇ ರಹೆ, ಈ ಸ್ನೇಹದ ಒಂದು ವರದಾನ ನಮಗೆ ಸದಾ ಸ್ಮೃತಿಯಲ್ಲಿರಲಿ. तो कितनी भी बड़ी परिस्थितियाँ हो, ಆಗ ಎಂಥ ದೊಡ್ಡ ಪರಿಸ್ಥಿತಿ ಇದ್ರೂ ಕೂಡ ಪ್ಯಾರ್ ಸೆ ಸ್ನೇಹ ಸೆ ಪರಿಸ್ಥಿತಿ ರೂಪಿ ಪಹಾಡ್ ಬಿ ಪರಿವರ್ತನ್ ಹೋ, ಪ್ರೀತಿಯಿಂದ ಸ್ನೇಹದಿಂದ ಪರಿಸ್ಥಿತಿ ಅನ್ನೋಂಥ ಬೆಟ್ಟ ಪರಿವರ್ತನೆಯಾಗಿ ಪಾನಿಗೆ ಸಮಾನ ಹಲ್ಕ ಬನ್ ಜಾತಾ ಹೈ, ನೀರಿನ ಸಮಾನ ಹಗುರವಾಗ್ಬಿಡುತ್ತೆ. स्लोगन सदा निर्विघ्न रहना और दूसरों को निर्विघ्न बनाना यही यथार्थ सेवा है. ಸದಾ ನಿರ್ವಿಘ್ನರಾಗಿ ಬೇರೆಯವರನ್ನು ಕೂಡ ನಿರ್ವಿಘ್ನ ಮಾಡುವಂಥದ್ದೇ ಯಥಾರ್ಥ ಸೇವೆಯಾಗಿದೆ. ಅಚ್ಚ. ಓಂ ಶಾಂತಿ.